ಕುತೂಹಲ ಕೆರಳಿಸಿದ್ದಂತಹ ಈ ಬಾರಿಯ ಫಿಫಾ ವಿಶ್ವಕಪ್ ತೆರೆ ಬಿದ್ದಿದೆ. ಬಟ್ ಈ ಬಾರಿ ರೋಚಕ ಹಣಾಹಣಿಯಲ್ಲಿ ಗೆದ್ದು ಬೀಗಿರುವಂತಹದ್ದು ಅರ್ಜೆಂಟೀನಾ ವಿರುದ್ಧ ರೋಚಕ ಗೆಲುವನ್ನು ಸಾಧಿಸಿರುವಂತಹದ್ದು. ಸ್ಪೇನ್ ಮಡಲಿಗೆ ಈ ಬಾರಿ ವಿಶ್ವಕಪ್ ಕಿರೀಟ. ಸ್ಪೇನ್ಗೆ ಒಲಿದಿದೆ ಈ ಬಾರಿ ಫಿಫಾ ವಿಶ್ವಕಪ್ ಕಿರೀಟ. ಅರ್ಜೆಂಟೀನಾ ವಿರುದ್ಧ 1-0 ಅಂತರದಲ್ಲಿ ರೋಚಕ ಗೆಲುವನ್ನು ಗಳಿಸಲಾಗಿದೆ. ಎರಡನೇ ಬಾರಿಗೆ ವಿಶ್ವಕಪ್ ಅನ್ನು ಸ್ಪೇನ್ ಈ ಮೂಲಕ ಮುಡಿಗೇರಿಸಿಕೊಂಡಿದೆ. ಎಕ್ಸ್ಟ್ರಾ ಟೈಮ್ನಲ್ಲಿಯೇ ಗೋಲನ್ನು ಹೊಡೆದಿರುವಂತಹದ್ದು ಸ್ಪೇನು. 2010ರಲ್ಲೂ ಕೂಡ ಇದೇ ರೀತಿ ಎಕ್ಸ್ಟ್ರಾ ಟೈಮ್ನಲ್ಲಿಯೇ ಗೋಲನ್ನು ಹೊಡೆದಿತ್ತು ಸ್ಪೇನ್. ಸ್ಪೇನ್ಗೆ ಆ ಸಂದರ್ಭದಲ್ಲಿ ವಿಶ್ವಕಪ್ ಕಿರೀಟ ಸಿಕ್ಕಿತ್ತು. ಈಗ ಮತ್ತೊಮ್ಮೆ ಅದೇ ರೀತಿಯ ರೋಚಕ ಗೆಲುವು. ಅರ್ಜೆಂಟೀನಾ ವಿರುದ್ಧ ಫೈನಲ್ ಹಣಾಹಣಿಯಲ್ಲಿ ಸ್ಪೇನ್ ಗೆದ್ದು ಬೀಗಿದೆ. 60 ವರ್ಷಗಳ ಬಳಿಕ ಸತತ ಗೆಲುವನ್ನು ಸಾಧಿಸಿ ಇತಿಹಾಸವನ್ನು ನಿರ್ಮಿಸಬೇಕು ಅಂಥೇಳಿ ಅರ್ಜೆಂಟೀನಾ ಕನಸನ್ನು ಕಂಡಿತ್ತು. ಆದರೆ ಅದು ವಿಫಲವಾಗಿದೆ. 2010ರ ಹಿಸ್ಟರಿ ಈಗ ರಿಪೀಟ್ ಆಗಿದೆ. ಆಗಲೂ ಸ್ಪೇನ್ ನೆದರ್ಲ್ಯಾಂಡ್ ವಿರುದ್ಧ 1-0 ಅಂತರದಲ್ಲಿ ಗೆಲುವನ್ನು ಸಾಧಿಸಿತ್ತು. ಅದು ಕೂಡ ಎಕ್ಸ್ಟ್ರಾ ಟೈಮ್ನಲ್ಲಿಯೇ. ಫೆರಾನ್ ಟೋರೆಸ್ ಅವರ ಏಕೈಕ ಗೋಲು ಅರ್ಜೆಂಟೀನಾದ ಸತತ 2ನೇ ಫಿಫಾ ವಿಶ್ವಕಪ್ ಕನಸಿಗೆ ತಣ್ಣೀರನ್ನು ಎರಚಿರುವಂಥದ್ದು. ತೀವ್ರ ಜಿದ್ದಾಜಿದ್ದಿನಿಂದ ಕೂಡಿದಂತಹ ಪಂದ್ಯ ಇದು. ಹೆಚ್ಚುವರಿ ಸಮಯದಲ್ಲಿ ಗೋಲನ್ನು ಗಳಿಸಿದ ಸ್ಪೇನ್ ತಂಡದ 2ನೇ ಬಾರಿ ವಿಶ್ವಕಪ್ ಅಥವಾ ವಿಶ್ವ ಚಾಂಪಿಯನ್ ಪಟ್ಟಕ್ಕೇರಿರುವಂಥದ್ದು. ಈ ಮೂಲಕ ತಮ್ಮ ಕೊನೆಯ ವಿಶ್ವಕಪ್ ಟೂರ್ನಿಯಲ್ಲಿ ತಂಡವನ್ನು ಮತ್ತೆ ಚಾಂಪಿಯನ್ ಪಟ್ಟಕ್ಕೇರಿಸುವಲ್ಲಿ ಲಿಯೋನೆಲ್ ಮೆಸ್ಸಿ ವಿಫಲರಾಗಿದ್ದಾರೆ. ಮೆಸ್ಸಿ ಮೇಲೆ ಸಾಕಷ್ಟು ನಿರೀಕ್ಷೆಗಳಿತ್ತು. ಈ ಬಾರಿ ಅರ್ಜೆಂಟೀನಾನೇ ಕಪ್ಪು ಹೊಡೆಯುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಸ್ಪೇನ್ ಅರ್ಜೆಂಟೀನಾದ ನಡುವೆ ನೆಕ್ ಟು ನೆಕ್ ಫೈಟ್ ಇತ್ತು. ಜಿದ್ದಾಜಿದ್ದಿನ ಕಣ ಏರ್ಪಟ್ಟಿತ್ತು. ಈ ಹಿಂದೆ 2010ರಲ್ಲಿ ನೆದರ್ಲ್ಯಾಂಡ್ಸ್ ತಂಡವನ್ನು 1-0 ಗೋಲುಗಳ ಅಂತರದಿಂದ ಸೋಲಿಸಿ ಮೊದಲ ಬಾರಿಗೆ ಸ್ಪೇನ್ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. 16 ವರ್ಷಗಳ ಬಳಿಕ 2ನೇ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಿದೆ. ಜೊತೆಗೆ ಪುರುಷರು ಮತ್ತು ಮಹಿಳೆಯರ ಫುಟ್ಬಾಲ್ ಎರಡರಲ್ಲೂ ಕೂಡ ಏಕಕಾಲಕ್ಕೆ ವಿಶ್ವಕಪ್ಪನ್ನು ಗೆದ್ದಂತಹ ಜಗತ್ತಿನ ಮೊಟ್ಟ ಮೊದಲ ತಂಡ ಎಂಬ ಹೆಗ್ಗಳಿಕೆಗೂ ಕೂಡ ಈಗ ಸ್ಪೇನ್ ಪಾತ್ರವಾಗಿದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಸ್ಪೇನ್ ಮತ್ತು ಅರ್ಜೆಂಟೀನಾ ನಡುವಿನ ಜಿದ್ದಾಜಿದ್ದಿನ ಫೈಟು ತೀವ್ರ ಕುತೂಹಲಕ್ಕೂ ಕೂಡ ಕಾರಣವಾಗಿತ್ತು. ಈ ಬಾರಿ ಫಿಫಾ ವಿಶ್ವಕಪ್ ಅನ್ನು ಯಾರು ಎತ್ತಿ ಹಿಡಿತಾರೆ ಅಂತ ಹೇಳಿ ಹೇಗಿತ್ತು ನಿನ್ನೆ ಜಿದ್ದಾಜಿದ್ದಿನ ಆಟ ಅಂತ ಹೇಳಿ? ಪ್ರೇಮ್, ಮುಖ್ಯವಾಗಿ ಬಹುತೇಕ ಜನರು ಕೂಡ ಅರ್ಜೆಂಟೀನಾನೇ ಈ ಬಾರಿ ಗೆಲ್ಲುವಂತಹ ಫೇವರೇಟ್ ಟೀಮ್ ಅಂತಾನೆ ಬಿಂಬಿಸಿದ್ರು ಮತ್ತೆ ಅನ್ಕೊಂಡಿದ್ರು ಕೂಡ. ಆದ್ರೆ ಅದೆಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ. ನಿನ್ನೆ ನಡೆದಂತ ತೀವ್ರ ಜಿದ್ದಾಜಿದ್ದಿನ ಪಂದ್ಯದಲ್ಲಿ ಏನು ಅರ್ಜೆಂಟೀನಾವನ್ನ ಹೆಚ್ಚುವರಿ ಸಮಯದಲ್ಲಿ 1-0 ಗೋಲ್ಗಳಿಂದ ಸೋಲಿಸಿ 16 ವರ್ಷಗಳ ಬಳಿಕ 2ನೇ ಬಾರಿಗೆ ಸ್ಪೇನ್ ವಿಶ್ವ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿದೆ. ಸೊ ಈ ಮೂಲಕವಾಗಿ ಒಂದು ಹೊಸ ಇತಿಹಾಸವನ್ನ ಕೂಡ ಸೃಷ್ಟಿ ಮಾಡಿದೆ. 106ನೇ ನಿಮಿಷದಲ್ಲಿ ಸ್ಪೇನ್ ನ ಫೆರಾನ್ ಟೋರೆಸ್ ಬಾರಿಸಿದ ಏಕೈಕ ಗೋಲ್ ಅದು. ಸೊ ಆ ಒಂದು ಏಕೈಕ ಗೋಲೆ ತಂಡದ ಗೆಲುವಿಗೆ ಕೂಡ ಕಾರಣ ಆಯ್ತು. ಮತ್ತೆ ವಿಶ್ವ ಪಟ್ಟವನ್ನ ಅಲಂಕಾರ ಮಾಡೋದಕ್ಕೂ ಕೂಡ ಅದು ಹೆಲ್ಪ್ ಆಯ್ತು. ಮುಖ್ಯವಾಗಿ ಲಿಯೋನೆಲ್ ಮೆಸ್ಸಿ ನೇತೃತ್ವದ ಅರ್ಜೆಂಟೀನಾ ತಂಡ ಏನಿದೆ ಸತತ 2ನೇ ಬಾರಿ ವಿಶ್ವಕಪ್ ಗೆಲ್ಲುವಂತ ಕನಸನ್ನ ಅದೆಲ್ಲವೂ ಕೂಡ ನುಚ್ಚು ನೂರು ಮಾಡಿದೆ. ಈ ಮೂಲಕವಾಗಿ ಗೆಲುವಿನೊಂದಿಗೆ ಪುರುಷರ ಮತ್ತೆ ಮಹಿಳೆಯರ ಫುಟ್ಬಾಲ್ ಎರಡರಲ್ಲೂ ಕೂಡ ಏಕಕಾಲಕ್ಕೆ ವಿಶ್ವಕಪ್ ಹೊಂದಿದ ಜಗತ್ತಿನ ಮೊದಲ ತಂಡ ಎಂಬ ಹೆಗ್ಗಳಿಕೆಗೂ ಕೂಡ ಸ್ಪೇನ್ ಪಾತ್ರವಾಯಿತು. ಮುಖ್ಯವಾಗಿ ಆರಂಭದಿಂದ ಕೂಡ ಗೋಲನ್ನ ಬಾರಿಸೋದಕ್ಕೆ ಸತತ ಪ್ರಯತ್ನಗಳಾಗ್ತಾ ಇದ್ರು ಕೂಡ ಗೋಲನ್ನ ಸಂಪಾದಿಸೋದ್ರಲ್ಲಿ ಎರಡು ತಂಡಗಳಿಗೂ ಕೂಡ ಆಗ್ತಾ ಇರ್ಲಿಲ್ಲ. ಆದ್ರೆ ಫೆರಾನ್ ಟೋರೆಸ್ ಅವರ ಏಕೈಕ ಗೋಲ್ ಏನಿದೆ ಅದು ಅರ್ಜೆಂಟೀನಾದ ಸತತ 2ನೇ ಫಿಫಾ ವಿಶ್ವಕಪ್ ಕಂಚಿನ ತನ್ನೆ ಅಂದ್ರೆ ಅದನ್ನ ಪಡೆಯುವಂತದ್ದನ್ನ ಕೂಡ ಭಗ್ನಗೊಳಿಸಿದೆ.
ಸೊ ಹೀಗೆ ತೀವ್ರ ಜಿದ್ದಾಜಿದ್ದಿನಿಂದ ನಡೆದಂತಹ ಪಂದ್ಯದಲ್ಲಿ ಅದು ಕೂಡ ಹೆಚ್ಚುವರಿ ಸಮಯದಲ್ಲಿ ಸಂಪಾದಿಸಿದಂತಹ ಗೋಲ್ ಅದು. ಸೊ ಈ ಒಂದು ಹೆಚ್ಚುವರಿ ಸಮಯದಲ್ಲಿ ಸಂಪಾದನೆ ಮಾಡಿದಂತಹ ಗೋಲ್ನ ಸ್ಪೇನ್ ತಂಡಕ್ಕೆ ಸೊ ಇದು ಸಹಜವಾಗಿ ವಿಶ್ವ ಚಾಂಪಿಯನ್ ಪಟ್ಟವನ್ನ ಅಲಂಕಾರ ಮಾಡೋದಕ್ಕೂ ಕೂಡ ಪೂರಕವಾಯಿತು. ಸೊ ಹೀಗೆ ಸಾಕಷ್ಟು ಜನರು ಕೂಡ ಅಂದ್ರೆ ಈ ಹಿಂದೆ ಕೂಡ ಸ್ಪೇನ್ ತಂಡ ಈ ಹಿಂದೆ 2010ರಲ್ಲಿ ನೆದರ್ಲ್ಯಾಂಡ್ಸ್ ವಿರುದ್ಧ 1-0 ಗೋಲ್ಗಳ ಅಂತರದಲ್ಲಿ ಸೋಲಿಸಿ ಮೊದಲ ಬಾರಿಗೆ ಚಾಂಪಿಯನ್ ಅಂತ ಅನ್ಸ್ಕೊಂಡಿತ್ತು. ಮತ್ತೆ ಇದೀಗ ಅಂದ್ರೆ 16 ವರ್ಷಗಳ ಬಳಿಕ ಈಗ ಮತ್ತೆ ಚಾಂಪಿಯನ್ ಪಟ್ಟಕ್ಕೆ ಕೂಡ ಏರಿದೆ. ಸೊ ಈ ಮೂಲಕವಾಗಿ ಒಂದ್ ರೀತಿಯ ಹೊಸ ಇತಿಹಾಸವನ್ನ ಕೂಡ ಸೃಷ್ಟಿ ಮಾಡಿದೆ. ಅದರಲ್ಲಿ ಕೂಡ ನಿನ್ನೆಯ ಪಂದ್ಯದಲ್ಲಿ ಆರಂಭದಿಂದ ಕೂಡ ತುಂಬಾನೇ ಜಿದ್ದಾಜಿದ್ದಿತ್ತು. ಓಕೆ ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ತಾನೇ ಎತ್ತಿ ಮುತ್ತಾಡಿದ ಹುಡುಗಂತಹ ML ಟೀಮ್ ಎದುರು ಪ್ರತಿ ಹಂತದಲ್ಲೂ ಕೂಡ ಮೇಲುಗೈಯನ್ನು ಸಾಧಿಸಿದಂತಹ ಸ್ಪೇನ್ 20 ಶಾಟ್ಸ್, 12 ಗೋಲ್ ಟಾರ್ಗೆಟ್, 9 ಕಾರ್ನರ್ ಅನ್ನು ದಕ್ಕಿಸಿಕೊಂಡಿದ್ದ ಸ್ಪೇನ್. ಅರ್ಜೆಂಟೀನಾ ಕೇವಲ 3 ಶಾಟ್ಸ್, ಗೋಲ್ ಟಾರ್ಗೆಟ್ 1 ಇರಲಿಲ್ಲ, 4 ಕಾರ್ನರ್ ಮಾತ್ರ ಪಡೆದು ಅರ್ಜೆಂಟೀನಾ ಮಂಕಾಯಿತು. ತಾನೇ ಎತ್ತಿ ಮುತ್ತಾಡಿದ ಹುಡುಗ ML ಟೀಮ್ ಎದುರು ಮಂಕಾಗಿರುವಂತಹದ್ದು ಮೆಸ್ಸಿ ಟೀಮ್. ಜೊತೆಗೆ ಮೆಸ್ಸಿ ಅವರಿಗೆ ಇದು ಕೊನೆಯ ಫಿಫಾ ವಿಶ್ವಕಪ್, ಹಾಗಾಗಿ ಅವರ ಮೇಲೆ, ಅವರ ತಂಡದ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇತ್ತು. ಸತತವಾಗಿ 2ನೇ ಬಾರಿಗೂ ಕೂಡ ಅರ್ಜೆಂಟೀನಾ ಫಿಫಾ ವಿಶ್ವಕಪ್ಪನ್ನು ಎತ್ತಿ ಹಿಡಿಯುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಫುಟ್ಬಾಲ್ ಪ್ರೇಮಿಗಳು ಇಟ್ಕೊಂಡಿದ್ರು. ಬಟ್ ನಿನ್ನೆ ಅರ್ಜೆಂಟೀನಾದ ಪರ್ಫಾರ್ಮೆನ್ಸ್ ನೀರಸವಾಗಿತ್ತು. ಅದರ ಪರಿಣಾಮ ಏನು ಅಂದರೆ ಸ್ಪೇನ್ 16 ವರ್ಷಗಳ ಬಳಿಕ ಈ ಬಾರಿ ಫಿಫಾ ವಿಶ್ವಕಪ್ಪನ್ನು ಎತ್ತಿ ಹಿಡಿದಿದೆ. 2010ರ ಹಿಸ್ಟರಿ ರಿಪೀಟ್ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ, ಮೆಸ್ಸಿ ಅವರಿಗೆ ಈ ಬಾರಿ ಕೊನೆಯ ಫಿಫಾ ವಿಶ್ವಕಪ್ ಆಗಿತ್ತು, ಹಾಗಾಗಿ ಬೆಟ್ಟದಷ್ಟು ನಿರೀಕ್ಷೆಗಳು ಕೂಡ ಇತ್ತು. ಬಟ್ ನಿನ್ನೆಯ ಪರ್ಫಾರ್ಮೆನ್ಸ್ ತುಂಬಾ ನೀರಸವಾಗಿತ್ತು. ಯಾಕೆ, ಏನಾಯ್ತು ಅಂತ ಹೇಳಿ? ಮೆಸ್ಸಿಯ ಮೇಲೆ ಸಾಕಷ್ಟು ಜನರು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋಪ್ಸ್ ಗಳನ್ನ ಇಟ್ಕೊಂಡಿದ್ರು. ಆದ್ರೆ ಅದೆಲ್ಲವೂ ಕೂಡ ಹಂತದಲ್ಲೂ ಕೂಡ ನೀರಸವಾಗಿ ಅಲ್ಲಿ ವ್ಯಕ್ತವಾಗ್ತಾ ಇದ್ವು. ಮುಖ್ಯವಾಗಿ ಸ್ಪೇನ್ ತಂಡದ ಫಾರ್ವರ್ಡ್ ಆಟಗಾರ ಏನು ಲ್ಯಾಮಿನೋ ಎಮಲ್ ಏನಿದ್ದಾರೆ, ಅವ್ರಿಗೆ ಸಿಕ್ಕಂತಹ ಒಂದೇ ಒಂದು ಪಾಸ್ ಒಂದನ್ನ ಗೋಲ್ ಪೋಸ್ಟ್ ನತ್ತ ಬಲವಾಗಿ ಹೊಡಿತಾರೆ. ಅದಾದ ಬಳಿಕ ಮೆಸ್ಸಿ ಸೇರಿದಂತೆ ಅರ್ಜೆಂಟೀನಾದ ಎಲ್ಲ ಆಟಗಾರರ ಬಳಿ ಕೂಡ ಒಂದಿಷ್ಟು ನೀರಸ ಪ್ರದರ್ಶನಗಳು ಕೂಡ ವ್ಯಕ್ತವಾಗುತ್ತೆ. ಸೊ ಅದನ್ನೇ ಎನ್ಕ್ಯಾಶ್ ಅನ್ನ ಮಾಡಿಕೊಂಡು ತುಂಬಾ ಅಗ್ರೆಷನ್ ಮೋಡ್ ನಲ್ಲಿ ಈಗ ಸ್ಪೇನ್ ತಂಡದ ಆಟಗಾರರು ಕೂಡ ಆಡ್ತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಒಂದ್ ರೀತಿಯಲ್ಲಿ ಅರ್ಜೆಂಟೀನಾವನ್ನ ಮಣಿಸೋದಕ್ಕೆ ಈ ಒಂದು ನೀರಸ ಆಟ ಏನಿದೆ ಅರ್ಜೆಂಟೀನಾದು, ಅದು ಕೂಡ ಅವರಿಗೆ ಸಹಾಯ ಕೂಡ ಆಗುತ್ತೆ. ಅದರಲ್ಲೂ ಕೂಡ ಈ ಸ್ಪೇನ್ ತಂಡದ ಆಟಗಾರ ಲ್ಯಾಮಿನೋ ಎಮಲ್ ಏನಿದ್ದಾರೆ, ಸೊ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ತುಂಬಾ ಅಗ್ರೆಷನ್ ಅನ್ನ ತೋರಿಸ್ತಾ ಇದ್ರು. ಸೊ ಅವ್ರಿಗೆ ಸಿಕ್ಕಂತ ಒಂದೇ ಒಂದು ಪಾಸ್ ಒಂದನ್ನ ಗೋಲ್ ಪೋಸ್ಟ್ ಅಂತೇಳಿ ಹೊಡಿತಾರೆ. ಸೊ ಅದು ಏನಿದೆ ಅರ್ಜೆಂಟೀನಾ ಗೋಲ್ ಕೀಪರ್ ಎಮಿಲಾನೋ ಮಾರ್ಟಿನಾಜ್ ಏನಿದ್ದಾರೆ, ಅವರು ಚೆಂಡನ್ನ ಸುರಕ್ಷಿತವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಮೂಲಕ ಎಮ್ಎಲ್ ಅವರ ಪ್ರಯತ್ನಕ್ಕೆ ತಣ್ಣೀರನ್ನ ಎರಚ್ತಾರೆ. ಸೊ ಇದು ಇಲ್ದಿದ್ರೆ ಆರಂಭದಲ್ಲಿ ಕೂಡ ಸ್ಪೇನ್ಗೆ ಪಂದ್ಯವನ್ನ ಒಂದಿಷ್ಟು ಮಟ್ಟಕ್ಕೆ ಹಿಡಿತವನ್ನ ಸಾಧಿಸೋದಕ್ಕೆ ಅವಕಾಶಗಳಿದ್ವು. ಸೊ ಅದು ಆಗೋದಿಲ್ಲ. ಅಂದ್ರೆ ಹಂತವಾಗಿ ಸ್ಪೇನ್ ಆಟಗಾರರು ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾರ್ಟಿನಸ್ ಅವರು ವಿಫಲಗೊಳಿಸ್ತಾ ಇದ್ರು ಕೂಡ, ಆದ್ರೆ ಸ್ಪೇನ್ ತಂಡದ ಆಟಗಾರರು ಪ್ರತಿಯೊಂದು ಹಂತದಲ್ಲೂ ಕೂಡ ಅರ್ಜೆಂಟೀನಾವನ್ನ ಮಣಿಸುವಂತ ನಿಟ್ಟಿನಲ್ಲಿ ತುಂಬಾ ಅಗ್ರೆಷನ್ ಅನ್ನ ತೋರಿಸ್ತಾ ಇರ್ತಾರೆ. ಸೊ ಅವರ ಅಗ್ರೆಷನ್ಸ್ ಆಟ ಏನಿದೆ ಅದು ಹಂತವಾಗಿ ಸ್ಪೇನ್ ಅಂದ್ರೆ ಏನು ಅರ್ಜೆಂಟೀನಾ ಆಟಗಾರರನ್ನ ಕೂಡ ಒಂದ್ ರೀತಿಯಲ್ಲಿ ಅಂದ್ರೆ ಜಿದ್ದಿನ ಸ್ಪರ್ಧೆ ಕೊಡುವಂತಹ ಮಟ್ಟಕ್ಕೆ ಸ್ಪೇನ್ ಆಟಗಾರರು ಹೋಗ್ತಾ ಇರುವಂತದ್ರಿಂದ ಒಂದ್ ರೀತಿಯಲ್ಲಿ ಅರ್ಜೆಂಟೀನಾಗೂ ಕೂಡ ಅದು ಹಿನ್ನಡೆ ಆಗುವಂತಹ ನಿಟ್ಟಿನಲ್ಲಿ ಪ್ರದರ್ಶನಗಳು ಕೂಡ ವ್ಯಕ್ತ ಆದವು ಅಲ್ಲಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಅರ್ಜೆಂಟೀನಾ ಕನಸು ಭಗ್ನವನ್ನಗೊಳಿಸಿದ್ದು ಫೆರಾನ್ ಟೊರೆಸ್ ಸ್ಪೇನ್ 2ನೇ ಬಾರಿಗೆ ವಿಶ್ವ ಚಾಂಪಿಯನ್ನ ಕಿರೀಟವನ್ನು ಮುಡಿಗೇರಿಸಿಕೊಂಡಿದೆ. ಈ ಮೂಲಕ ಹೊಸ ಇತಿಹಾಸವನ್ನು ಫುಟ್ಬಾಲ್ ಲೋಕದಲ್ಲಿ ಸೃಷ್ಟಿ ಮಾಡಿರುವಂಥದ್ದು.